ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಕಲ್ಯಾಣ ಮುಂದಿನ ಸಂಚಿಕೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಸಂಜೆ ಮನೆಯಲ್ಲಿ ಸರಿತಾ ಅವರು ವಿವೇಕ್ ಬಳಿ ಬಂದು ಕೋಪದಿಂದ, ಏನು ವಿವೇಕ್, ನೀನು ಚಂಚಲ ವಿರುದ್ಧ ಗೌರಿ ಪರವಾಗಿ ಮಾತಾಡ್ತೀಯಾ? ಗೌರಿಗೂ ಇದು ಅತ್ತೆ ಮನೆ ಅಂತೆಲ್ಲ ಹೇಳ್ತೀಯಲ್ಲ, ನನಗಂತೂ ಇದನ್ನು ಸಹಿಸಿಕೊಳ್ಳಲು ಆಗ್ತಿಲ್ಲ ಎಂದು ತರಾಟೆಗೆ ತೆಗೆದುಕೊಳ್ತಾರೆ. ಅದಕ್ಕೆ ವಿವೇಕ್, ಅಮ್ಮ ನೀನು ಅಂದುಕೊಂಡಿರುವುದು ತಪ್ಪು. ಗೌರಿ ತಪ್ಪು ಮಾಡಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾನು ಬೆಂಬಲಿಸಿದೆ. ಹಾಗಂತ ನಾನು ಗೌರಿಯನ್ನು ನನ್ನ ಹೆಂಡತಿ ಅಂತ ಒಪ್ಪಿಕೊಳ್ಳುತ್ತೀನಿ ಅಂತ ಅರ್ಥ ಅಲ್ಲ. ಗೌರಿ ನನಗೆ ಮಾಡಿದ ಮೋಸ ತಪ್ಪುಗಳನ್ನು ನಾನು ಎಂದಿಗೂ ಕ್ಷಮಿಸುವುದಿಲ್ಲ. ಅವಳು ಈ ಮನೆಯಲ್ಲಿ ಎಷ್ಟು ದಿನ ಇರ್ತಾಳೋ ಅಷ್ಟು ದಿನ ಅಷ್ಟೇ ನಾನು ಮಾತಾಡ್ತೀನಿ. ಅವತ್ತು ಅವಳು ಈ ಮನೆಯಿಂದ ಹೊರಗೆ ಹೋಗ್ತಾಳೋ ಆಗಷ್ಟೇ ನಾನು ನೆಮ್ಮದಿಯಿಂದ ಇರ್ತೀನಿ ಎಂದು ಹೇಳ್ತಾನೆ. ವಿವೇಕ್ ಆಡಿದ ಈ ಪ್ರತಿಯೊಂದು ಮಾತನ್ನು ಗೌರಿ ಕದ್ದು ಕೇಳಿಸಿಕೊಳ್ತಾಳೆ. ಇದನ್ನು ಕೇಳಿ ಅವಳಿಗೆ ಆಘಾತವಾಗುತ್ತದೆ. ನನ್ನ ಸಂಸಾರ ಸರಿ ಹೋಯಿತು, ವಿವೇಕ್ ನನ್ನ ಹೆಂಡತಿ ಅಂತ ಒಪ್ಪಿಕೊಂಡರು ಎಂದು ನಾನು ಎಷ್ಟೊಂದು ಖುಷಿಪಟ್ಟಿದ್ದೆ. ಆದರೆ ಅವರು ನನ್ನನ್ನು ಇನ್ನು ಮೂರನೇ ವ್ಯಕ್ತಿಯಂತೆಯೇ ನೋಡುತ್ತಿದ್ದಾರೆ. ನಾನು ದೇವರ ಬಳಿ ಯಾವತ್ತೂ ದೊಡ್ಡ ಮನೆ ಆಸ್ತಿ ಕೇಳಿರಲಿಲ್ಲ. ಬರೀ ನನ್ನ ಸಂಸಾರ ಚೆನ್ನಾಗಿರಲಿ ಅಂದಷ್ಟೇ ಬೇಡಿಕೊಂಡಿದ್ದೆ. ಈಗ ಈ ಮನೆ ಬಿಟ್ಟು ಹೋಗುವುದೇ ಸರಿಯಾದ ದಾರಿ ಎಂದು ಕಣ್ಣೀರಿಡುತ್ತಾ ನಿರ್ಧಾರ ಮಾಡ್ತಾಳೆ ಗೌರಿ. ತಕ್ಷಣ ಗೌರಿ ಆಶಾ ಅತ್ತೆಯ ಬಳಿ ಹೋಗಿ, ಅತ್ತೆ, ನಾನು ಈ ಮನೆ ಬಿಟ್ಟು ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನನ್ನ ಸಂಸಾರ ಎಂದಿಗೂ ಸರಿ ಹೋಗಲ್ಲ. ವಿವೇಕ್ ಅವರು ಬದಲಾಗಲ್ಲ ಎಂದು ನನಗೆ ಅರ್ಥವಾಗಿದೆ ಎಂದು ಹೇಳುತ್ತಾಳೆ. ಆಶಾ ಅಷ್ಟೊಂದು ಸಮಾಧಾನ ಮಾಡಿದರೂ ಗೌರಿಯ ಮನಸ್ಸು ಬದಲಾಗುವುದಿಲ್ಲ. ಯಾರೋ ಮೂರನೇ ವ್ಯಕ್ತಿ ಈ ಮನೆಯಲ್ಲಿದ್ದು ಅಡುಗೆ ಮಾಡಿ ಹಾಕಿದರೆ ಹೇಗಿರುತ್ತೆ ಅಂತ ಅವರಿಗೆ ಅರ್ಥ ಮಾಡಿಸ್ತೀನಿ ಎಂದು ಗೌರಿ ಪಟ್ಟು ಹಿಡಿಯುತ್ತಾಳೆ. ಹಾಗೆ ರಾತ್ರಿ ಊಟದ ಸಮಯದಲ್ಲಿ ಎಲ್ಲರೂ ಡೈನಿಂಗ್ ಟೇಬಲ್ ಬಳಿ ಕುಳಿತಿದ್ದಾಗ ಗೌರಿ ಬೇಕೆಂದೇ ವಿವೇಕ್ನನ್ನು ಗುರಿಯಾಗಿಸಿಕೊಂಡು ಮಾತನಾಡ್ತಾಳೆ. ಕವಿ, ಈ ಮನೆಯಲ್ಲಿ ಮೂರನೇ ವ್ಯಕ್ತಿ ಹೇಗೆ ಅಡುಗೆ ಮಾಡಬಹುದೋ ಹಾಗೆ ಮಾಡಿದ್ದೀನಿ ಎನ್ನುತ್ತಾಳೆ. ಆಗ ಕವಿ, ಅಯ್ಯೋ ಅತ್ತಿಗೆ, ನೀವು ಈ ಮನೆಯವರು, ನಿಮ್ಮನ್ನು ಯಾರಾದರೂ ಮೂರನೇ ವ್ಯಕ್ತಿ ಎಂದರೆ ನನಗೆ ಕೋಪ ಬರುತ್ತೆ, ಮನೆ ಬಿಟ್ಟು ಹೋಗಬೇಕು ಅನ್ನಿಸುತ್ತೆ ಎನ್ನುತ್ತಾನೆ. ಅದಕ್ಕೆ ಗೌರಿ, ನನಗೂ ಹಾಗೆಯೇ ಅನಿಸುತ್ತಿದೆ ಕವಿ, ಅದಕ್ಕೆ ಈ ಮನೆ ಬಿಟ್ಟು ಹೋಗಲು ನಿರ್ಧಾರ ಮಾಡಿದ್ದೀನಿ ಎಂದು ವಿವೇಕ್ ಮುಖ ನೋಡುತ್ತಲೇ ಹೇಳ್ತಾಳೆ. ಗೌರಿಯ ಈ ತಿರುಗೇಟಿನಿಂದ ವಿವೇಕ್ಗೆ ಮುಜುಗರವಾಗಿ ಊಟವನ್ನು ಮಾಡದೆ ಎದ್ದು ಹೋಗ್ತಾನೆ. ಇತ್ತ ಅನಿಕೇತ್ ಬಂದು ಮೋನಿಕಾಗೆ, ಡೈರೆಕ್ಟರ್ ಫೋನ್ ಮಾಡಿದ್ದರು, ನಿನ್ನ ಅಭಿನಯ ಅದ್ಭುತವಾಗಿದೆ, ನೀನು ದೊಡ್ಡ ಹೀರೋಯಿನ್ ಆಗ್ತೀಯಾ ಎಂದಿದ್ದಾರೆ ಎಂದು ಖುಷಿಯ ವಿಚಾರ ತಿಳಿಸುತ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ, ಗೌರಿ ವಿವೇಕ್ಗೆ ಹೇಗೆ ಬುದ್ಧಿ ಕಲಿಸ್ತಾಳೆ, ಹಾಗೆ ವಿವೇಕು ತನ್ನ ತಪ್ಪು ಒಪ್ಪಿಕೊಳ್ತಾನ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಹೊಸದಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಫಸ್ಟಿಂದ ಲಾಸ್ಟ್ವರೆಗೂ ವಿಡಿಯೋ ನೋಡಿದರೆ ನಿಮಗೆ ವಿಡಿಯೋ ಸ್ಟೋರಿ ಏನು ಅಂತ ಹೇಳಿ ಕತೆ ಅರ್ಥ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.